ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ನಮ್ಮೂರಲ್ಲಿ ನಮ್ಮ ಸಾಗರದಲ್ಲಿ ಗಣಪತಿ ಹಬ್ಬದ ಆಚರಣೆ ಹೇಗೆ ನಡೀತಾ ಇದೆ, ಪ್ರಿಪೇರಿಂಗ್ ಆಫ್ ಗಣಪತಿ ಹಬ್ಬ ಮೀನ್ಸ್ ಗಣಪತಿ ಎಲ್ಲೆಲ್ಲಿ ಗಣಪತಿ ಇಡ್ತಾರೆ ಮತ್ತು ಹೇಗೆ ನಡೀತಾ ಇದೆ ಗಣಪತಿ ಹಬ್ಬದ ತಯಾರಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಇದು ನೋಡಿ ಗೈಸ್, ಹೇಗೆ ನಡೀತಾ ಇದೆ ನಮ್ಮೂರಲ್ಲಿ ಗಣಪತಿ ಹಬ್ಬ. ಇದು ಅಶೋಕ ರಸ್ತೆ ವಿಡಿಯೋ. ಇಲ್ಲಿ ನೋಡಿ, ಶೀಟ್ ಎಲ್ಲ ಹಾಕಿಬಿಟ್ಟು ತಯಾರಿ ನಡೀತಾ ಇದ್ದಾರೆ, ಜನ ಎಲ್ಲ ಸಿಕ್ಕಾಪಟ್ಟೆ ಸೇರಿದ್ದಾರೆ. ಸೊ ಹೀಗಿದೆ ತಯಾರಿ. ಸೊ ಗೈಸ್ ನೋಡಿ, ಇಲ್ಲಿ ಮಾರಿಗುಡಿ ಹತ್ತಿರ ಒಬ್ಬರು ಗಣಪತಿ ಮಾಡ್ತಾರೆ ಇವರು. ಸೊ ಇವರು ಇದು ಯಾರ ಮನೆ ಅಂತಂದರೆ ಗುರುಮೂರ್ತಿ ಆಚಾರ್ ಅಂತ ಅವ್ರ ಮನೆ. ಅವರಿಲ್ಲ ಈಗ, ಅವ್ರ ಮಗ ಪ್ರಶಾಂತ್ ಅನ್ನೋರು ಗಣಪತಿನ ಮಾಡಿದ್ದಾರೆ. ಮಣ್ಣಿನ ಗಣಪತಿ. ಇದಕ್ಕೆ ಕಲ್ಲರ್ ಹಚ್ಚಿಲ್ಲ, ಕಲ್ಲರ್ಲೆಸ್ ಗಣಪತಿ. ಒಂದ್ರಿಗಿಂತ ಒಂದು ತುಂಬ ಚೆನ್ನಾಗಿದೆ ಗೈಸ್. ನೋಡಿ, ಇಲ್ಲಿ ಕಲ್ಲರಿಂದೂ ಮಾಡಿದ್ದಾರೆ, ಕಲ್ಲರ್ಲೆಸ್ ಕೂಡ ಮಾಡಿದ್ದಾರೆ. ಅದನ್ನು ಮುಂದೆ ನೀವು ನೋಡ್ತಾ ಹೋಗ್ಬೋದು. ಸೊ ಎಸ್ ಗೈಸ್, ನಾನು ಅವಾಗೆ ಹೇಳ್ದಂಗೆ ಗುರುಮೂರ್ತಿ ಆಚಾರ್ ಅವರ ಮನೆ ಇದು. ಅವರ ಮಗ ಇವರು ಪ್ರಶಾಂತ್ ಆಚಾರ್ ಅಂತ. ಸೊ ಇವರೇ ಗಣಪತಿ ಮಾಡಿದ್ದು. ತುಂಬ ವರ್ಷಗಳಿಂದ ಗಣಪತಿ ಮಾಡ್ಕೊಂಡು ಬಂದಿದ್ದಾರೆ ಇವರು. ಇವರ ಮನೆ ಇರೋದು ಮಾರಿಗುಡಿ ತವ್ರ ಮನೆ ಹತ್ತಿರ ಇದೆ ಗೈಸ್ ಇವ್ರ ಮನೆ. ಸೊ ನೆಕ್ಸ್ಟು ನಾವು ಅಲ್ಲಿಂದ ಹೋಗಿದ್ದು ಹೆಬ್ಬಾಯಿಲ್ ಹತ್ರ ನಂದ್ರೆ ಅಂತ. ಅಲ್ಲಿ ಗಣಪತಿ ಮಾಡ್ತಾರೆ. ರಮೇಶ್ ಅನ್ನೋರು ಗಣಪತಿ ಮಾಡ್ತಾರೆ. ಸೊ ಅವ್ರು ಕೂಡ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಣ್ಣಿಂದನೇ ಗಣಪತಿ ಮಾಡಿದ್ದಾರೆ. ಅವ್ರ ಮಕ್ಕಳು ನೋಡಿ ಪೇಂಟ್ ಹಚ್ತಾ ಇದ್ರು. ಇವರ ಹೆಸರು ರಮೇಶ್ ಅಂತ. ನಾವು ಇವ್ರನ್ನ ರಮೇಶ್ ಅಣ್ಣ ಅಂತ ಕರಿತೀವಿ. ಇವರು ಹೆಬ್ಬಾಯಿಲ್ ಹತ್ರ ಇರೋ ನಂದ್ರೆ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿದ್ದಾರೆ. ಇವರೇ ಗಣಪತಿ ಮಾಡೋದು. ತುಂಬ ವರ್ಷದಿಂದ ಗಣಪತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗಣಪತಿ ಮಾಡೋದು ಅಷ್ಟು ಗಣಪತಿ ಮಾಡೋದು ಇವರೇ. ಇವರು ಕೂಡ ಪೇಂಟ್ ಹಚ್ತಾರೆ ಮತ್ತು ಇವ್ರ ಮಕ್ಕಳು ಕೂಡ ಪೇಂಟ್ ಹಚ್ತಾರೆ. ನೀವು ಅವಾಗ ಸ್ವಲ್ಪ ಹಿಂದಿನ ವೀಡಿಯೋದಲ್ಲಿ ನೋಡಿರ್ಬೋದು. ಅವ್ರ ಮಕ್ಕಳು 2 ಜನ ಹೆಣ್ಮಕ್ಳು ಅವರಿಗೆ. ಅವ್ರು ಕೂಡ ಗಣಪತಿಗೆ ಪೇಂಟ್ ಹಚ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು ಗೈಸ್. ಗಣಪತಿ ಮಾಡಲಿಕ್ಕೂ ಪೇಷನ್ಸ್ ಬೇಕು ಮತ್ತು ಪೇಂಟ್ ಹಚ್ಚಲಿಕ್ಕೂ ಪೇಷನ್ಸ್ ಬೇಕು. ಯಾಕೆ ಅಂತಂದರೆ ಒಂದು ಚೂರು ಸೊಟ್ಟ ಪಟ್ಟ ಆಗೋ ಹಾಗಿಲ್ಲ. ಕೈ ಬೆರಳಿಂದ ಹಿಡಿದು ಕಾಲು ಬೆರಳವರೆಗೆ ಕಿರೀಟ, ಕಿವಿ, ಸೊಂಡಿಲು, ಆಮೇಲೆ ದಂತ ಎಲ್ಲವೂ ಒಂದು ಸಾಸಿವೆ ಕಾಳಷ್ಟು ನೀವು ಸೊಟ್ಟಪಟ್ಟ ಆಗೋ ಹಾಗಿಲ್ಲ. ಅಷ್ಟು ನಿಧಾನವಾಗಿ ಪೇಷನ್ಸಿಂದ ಮಾಡಬೇಕು. ಸೊ ಹಾಗಾಗಿ ಇವರು 38 ವರ್ಷದಿಂದ ಗಣಪತಿ ಮಾಡ್ಕೊಂಡು ಬಂದಿದ್ದಾರೆ. ಒಂಥರ ಕೇಳೋಕ್ಕೂ ಖುಷಿಯಾಗುತ್ತೆ ಮತ್ತು ಗಣಪತಿ ಮಾಡೋದು ನೋಡೋಕ್ಕೂ ಖುಷಿಯಾಗುತ್ತೆ. ನಾನು ಯಾವಾಗೂ ಗಣಪತಿ ಮಾಡೋದನ್ನು ನೋಡಿರಲಿಲ್ಲ. ಇದೇ ವರ್ಷ ಗಣಪತಿ ಮಾಡೋದನ್ನು ನೋಡಿದ್ದು ನಾನು. ಲಾಸ್ಟ್ ಇಯರು ಹೋಗಬೇಕಂತ ಅಂದ್ಕೊಂಡಿದ್ದೆ, ಏನೋ ಒಂದು ಕಾರಣದಿಂದ ಹೋಗೋಕ್ಕಾಗಿಲ್ಲ. ಸೊ ಈ ವರ್ಷ ನಾನು ಬಿಡಬಾರ್ದು, ಹೋಗಬೇಕು ಅಂತ ಒಂದು 3-4 ಕಡೆ ಹೋಗಿದ್ದೀನಿ. ಸೊ ಇದು ಹೆಬ್ಬಾಯಿಲ್ ಹತ್ರ ನಂದ್ರೆ ಅಂತ. ಇವರು ಒಂದು 150-200 ಗಣಪತಿ ಮಾಡಿದ್ದಾರೆ ಗೈಸ್. ನಾನು ಅವಾಗೇ ಹೇಳ್ದಂಗೆ 38 ವರ್ಷದಿಂದ ಇವರು ಗಣಪತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಹೇಗೆ ಗಣಪತಿ ಕಲ್ತಿದ್ದು ಅಂತ ಅವರೇ ಮಾತಾಡಿದ್ದಾರೆ. ಮುಂದೆ ನೀವು ನೋಡ್ತಾ ಹೋಗ್ಬೋದು. ಅವರಮ್ಮ ಕೂಡ ಮಾತಾಡಿದ್ದಾರೆ. ರಮೇಶ್ ಅಣ್ಣ ಅಂತ ಗಣಪತಿ ಮಾಡಿದ್ದು. ಯಾವಾಗ ಶುರು ಮಾಡಿದ್ದು ರಮೇಶ್ ಅಣ್ಣ ಗಣಪತಿ? ಇವತ್ತು 38 ವರ್ಷ ಆಯ್ತು. 38 ವರ್ಷ ಆಯ್ತಾ? ಒಂದ್ರಿಗಿಂತ ಒಂದು ಚೆನ್ನಾಗಿದೆ. ಅಂದರೆ ಸಣ್ಣಕ್ಕಿದ್ದಾಗೆ ಕಲ್ತಿದ್ದು. ಹಂಗೆ ನೋಡ್ತಾ ವರ್ಷ ನಾವು ಸಣ್ಣಕ್ಕಿದ್ದವಾಗ ಇದರಲ್ಲಿ ಗದ್ದೆ ಒಳಗೆಲ್ಲ ಮಾಡ್ತಿದ್ವಿ ನಾವು.
ಯಾವ ಮಣ್ಣು, ಜೇಡಿ ಮಣ್ಣ? ಜೇಡಿ ಮಣ್ಣು ತಂದ್ಕೊಂಡು ಹಾಂ, ನಾವು ಗದ್ದೆ ಒಳಗೆ ಹುಡುಗರೆಲ್ಲ ಸೇರ್ಕೊಂಡು ಮಾಡ್ತಿದ್ವಿ. ಹೌದಾ? ಮಾಡಿ ನಾವೇ ಸಣ್ಣ 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 ಮೂರ್ತಿ ಮಾಡಿ ಎಲ್ಲ ಹೊಳೆ ಮುಳುಗ್ಸೋದು ಇದು ಮಾಡಿ 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 ಆಮೇಲೆ ಮನೆಗಳಿಗೆ ಮಾಡಕ್ಕೆ ಶುರು ಮಾಡಿದ್ವಿ. ಫಸ್ಟ್ ಒಂದು 5 ಗಣಪತಿ ಮಾಡಿದ್ದು, ಆಮೇಲೆ 10 ಹೀಗೆ ಮಾಡ್ತಾ ಈ ಮಾಡ್ತಾ ವರ್ಷ ಎಷ್ಟು ಮಾಡಿದ್ದು? ಈ ವರ್ಷ 24. 24? 35 ಗಣಪತಿಯವರೆಗೆ ಮಾಡಿದ್ವಿ. ಹಾಂ ಹಾಂ ಹಾಂ. ದೊಡ್ಡ ಗಣಪತಿ ಸುಲಭ, ಸಣ್ಣ ಗಣಪತಿ ಸುಲಭ ಮಾಡೋದು? ಸುಲಭ ಹೇಳೋದಿಲ್ಲ, ಎಂತ ಗೊತ್ತಾ, ಸಣ್ಣ ಗಣಪತಿಗೆ ಅದರದ್ದೇ ಆಗುವಂಥ, ದೊಡ್ಡ ಗಣಪತಿ ಟೈಮ್ ಜಾಸ್ತಿ ಬೇಕು, ಕೆಲಸ ಜಾಸ್ತಿ. ದೊಡ್ಡ ಗಣಪತಿ ಜಾಸ್ತಿ ಕಷ್ಟ ದೊಡ್ಡ ಗಣಪತಿನೇ, ಯಾಕೆಂದರೆ ಅದಕ್ಕೆ ಫಿನಿಶಿಂಗ್ ಜಾಸ್ತಿ ಕೊಡೋದು. ಸಣ್ಣ ಗಣಪತಿಗಳಲ್ಲಿ ಸಣ್ಣ ಸಣ್ಣ ವೀಕ್ನೆಸ್ ಗೊತ್ತಾಗೋದು, ದೊಡ್ಡ ಗಣಪತಿಗಳು ಸಣ್ಣ ಸಣ್ಣ ಇದು ಗೊತ್ತಾಗ್ತಾ, ಹಾಗೆ ಕಷ್ಟ ದೊಡ್ಡ ಗಣಪತಿನೇ. ಹಂಗೆ, ಸರಿ ಸರಿ. ಅಮ್ಮ ನಿಮಗೆ ಖುಷಿನಾ ಮಗ ಗಣಪತಿ ಮಾಡೋದು? ಖುಷಿನೇ ಅದು. ಮಾತ್ರ ಕಟ್ಬಿಡೋದು ನೋಡಿ ಕೆಲಸ ಇರ್ತಲ್ಲ, ಹಂಗಂದ್ರೆ ಬೇಜಾರಾಗ ಪಾಪ ಅನ್ಕಂತು. ಅದು ಖುಷಿ, ಬೇಜಾರಲ್ಲೇ ಖುಷಿ. ಖುಷಿ ಆಗ್ತಾ ನೋಡ್ತೇನೆ ಕೂತ್ಕೊಂಡು. ಹ್ಞೂ, ಹುಡುಗರೆಲ್ಲ ಇದ್ವಲ್ಲ, ಹಂಗಾಗಿ ಒಂಥರ ಬಣ್ಣ ಹೊಡಿತಾ ಇದ್ದ. ಹಾಂ, ಒಬ್ಬಳು ಮದುವೆ ಆಯ್ತು, ಅದ್ರ ಬೈಂದ ಈಗ ಬಣ್ಣ ಹೊಡಿತಾ ಇದ್ದ. ಅದೇ ಒಬ್ಳು ಓದ್ತಾ ಇದ್ದ, ಅವಳಿಗೆ ರಜೆ ಸಿಕ್ತಿ ಬಂದ. ಹಂಗಾಗಿ ಸ್ವಲ್ಪ ಸುಲಭ ಆಯ್ತು. ಸುಲಭ ಆಯ್ತು. ಒಂಥರ ಕಷ್ಟ ಇತ್ತು, ಒಬ್ಬರೇ ಮಾಡೋದು ಕಷ್ಟ, ಬಣ್ಣ ಹೊಡಿಯೋಕೆ ಕಷ್ಟ. ಬಣ್ಣ ಹೊಡೆಯೋದು ಕಷ್ಟ. ಗಣಪತಿ ಮಾಡಿಬಿಡ್ಲಕ್ಕ ಬಣ್ಣ ಹೊಡಿತಾರೆ ಭಾರಿ ಕಷ್ಟ. ಹೌದು. ಸಣ್ಣ ಹಿಡ್ಕೊಂಡು ಮೂಗ ಕಿವಿಯ ಕಾಲ ಅಷ್ಟು ನಾನು ಹೋಗ್ತಾ ಕೂತ್ಕೊತೀವಿ. ಸೊ ನಂದ್ರೆಯಿಂದ ಮತ್ತೆ ನಾವು ಸಾಗರಕ್ಕೆ ಬಂದ್ವಿ. ಸಾಗರದಲ್ಲಿ ಇದು ಲೋಹಿಯಾ ನಗರ ಗೈಸ್. ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಹೈಟ್ ಗಣಪತಿ ಮಾಡ್ತಾ ಇದ್ದಾರೆ. ಅವರು ಕೈ ಪಾಲಿಷ್, ಗಣಪತಿ ಮಣ್ಣಿಂದೆಲ್ಲ ಮಾಡಿ ಆಗಿತ್ತು, ಪಾಲಿಷ್ ಕೊಡ್ತಾ ಇದ್ದಾರೆ. ಸೊ ಇದು ಇರೋದು ಲೋಹಿಯಾ ನಗರದಲ್ಲಿ. ಇಲ್ಲಿನ ಅವ್ರ ಹೆಸರು ಅವಿನಾಶ್ ಅಂತ. ಸೊ ಅವರ ಒಂದು ಮನೆಯಲ್ಲಿ ಗಣಪತಿ ರೆಡಿ ಆಗ್ತಾ ಇದೆ. ಸೊ ಗೈಸ್ ಇವರೇ ನೋಡಿ ಅವಿನಾಶ್ ಸಾಗರ್ ಅಂತ. ಇವರು ಸುಮಾರು ವರ್ಷಗಳಿಂದ ಗಣಪತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದ್ರಿಗಿಂತ ಒಂದು ಚೆನ್ನಾಗಿದೆ ಗೈಸ್. ನೀವು ನೋಡ್ಬೋದು ಎಷ್ಟೆಷ್ಟು ದೊಡ್ಡ ದೊಡ್ಡ ಗಣಪತಿ ಮಾಡ್ತಾ ಇದ್ದಾರೆ ಅಂತ. ಇವರು ಕೂಡ ಜೇಡಿ ಮಣ್ಣಲ್ಲಿ ಗಣಪತಿನ ತಯಾರಿ ಮಾಡ್ತಾ ಇದ್ದಾರೆ. ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ನಾನು ಹೋದಾಗ ಇನ್ನೂ ಪೇಂಟ್ ಏನೂ ಆಗಿರಲಿಲ್ಲ, ಜಸ್ಟ್ ಅವ್ರು ಮಾಡ್ತಾಯಿದ್ರು ಅಷ್ಟೇ, ರೆಡಿ ಮಾಡ್ತಾಯಿದ್ರು. ಮಣ್ಣಿಂದು ಫೈನಲ್ ಮಾಡ್ತಾಯಿದ್ರು. ಸೊ ಪೇಂಟ್ ನಡೆದಿನ ತಡ ಅಂತ ಹೇಳಿದರು. ನಾನು ಹೋಗಿದ್ದು ಭಾನುವಾರ. ಇದು ಭಾನುವಾರ ತುಂಬ ಜನ ಅಸಿಸ್ಟೆಂಟ್ಗಳನ್ನ ಇಟ್ಕೊಂಡು ಅವರು ಮಾಡಿಸ್ತಾಯಿದ್ರು. ಸೊ ಎಷ್ಟು ಪೇಷನ್ಸಿಂದ ಮಾಡಬೇಕಲ್ವ ಗೈಸ್. ನೋಡಿ ಇವರು 4 ತಿಂಗಳಾಯ್ತಂತೆ ಸ್ಟಾರ್ಟ್ ಮಾಡಿ ಗಣಪತಿನ. ಗೈಸ್ ನೋಡಿ ಎಷ್ಟು ಎತ್ತರ ಇದೆ. ಸುಮಾರಿಗೆ ನಾನು ಅಂದಾಜಿಸಿರೋ ಪ್ರಕಾರ 10 ರಿಂದ 12 ಅಡಿ ಇರಬಹುದು ಹೈಟು. ನನ್ನ ಪ್ರಕಾರ ಸುಮಾರಿಗೆ ಅಂದಾಜಿಗೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಸೊ ಪುಟ್ಪುಟಾಣಿದು ಮಾಡಿದ್ದಾರೆ ಗಣಪತಿ. ಮನೆ ಒಳಗೂ ಸುಮಾರು ಇಟ್ಟಿದ್ದಾರೆ ನೋಡಿ. ಇದು ಮನೆ ಒಳಗೆ ಮಣ್ಣಿಂದನೇ ಮಾಡಿದ್ದು ಗಣಪತಿ. ಇದು ಸಿರಾಮಿಕ್ ಕಲ್ಲ, ಸೊ ಜೇಡಿ ಮಣ್ಣಿಂದ ಮಾಡಿದ್ದು. ಇವೆಲ್ಲ ಬಣ್ಣ ಹಚ್ಚಿಲ್ಲ ಇನ್ನು. ಕೆಲವೊಂದು ಗಣಪತಿಗೆ ಬಣ್ಣ ಹಚ್ಚಲ್ಲ ಅಂತ ಹೇಳಿದರು, ಕೆಲವೊಂದು ಗಣಪತಿಗೆ ಬಣ್ಣ ಹಚ್ತಾರಂತೆ. ಮತ್ತು ನಾನು ಆವಾಗ ಹೇಳ್ದಂಗೆ ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು. ನೋಡಿ ಒಂದ್ರಿಗಿಂತ ಒಂದು ಚೆನ್ನಾಗಿದೆ, ವಿಭಿನ್ನವಾಗಿದೆ ಗಣಪತಿ. ಗೈಸ್ ಇದು ಶಿಲಾ ಗಣಪತಿ ಅಂತೆ. ಇದು ಸಿಕ್ಕಾಪಟ್ಟೆ ಪವರ್ಫುಲ್ ಅಂತ ಅಲ್ಲಿ ಗಣಪತಿ ಮಾಡ್ತಿರೋರು ಹೇಳಿದರು. ಸೊ ಗೈಸ್ ನೋಡಿ ನಾನು ಕೂಡ ಗಣಪತಿ ಜೊತೆ ಒಂದು ಸೆಲ್ಫಿ ತೆಕ್ಕೊಳ್ಳೋಣ ಅಂತ ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡಿದ್ದು. ನೋಡಿ ಒಂದು 3-4 ಜನ ಗಣಪತಿ ಮಾಡ್ತಾಯಿದ್ದಾರೆ, ಫಿನಿಶಿಂಗ್ ಕೊಡ್ತಾ ಇದ್ದಾರೆ ಗಣಪತಿಗೆ. ಇನ್ನು ಅವಾಗೆ ಹೇಳ್ದಂಗೆ ಇವರು 4-5 ತಿಂಗಳ ಹಿಂದೆಯೇ ಗಣಪತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ದೊಡ್ಡ ದೊಡ್ಡ ಗಣಪತಿಗೆ ತುಂಬ ಟೈಮ್ ಹಿಡಿಯುತ್ತಲ್ಲ, ಹಾಗಾಗಿ ಇವರು 4-5 ತಿಂಗಳಿಂದನೇ ಗಣಪತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮಧ್ಯರಾತ್ರಿ 2 ರಿಂದ 3 ಗಂಟೆವರೆಗೂ ಗಣಪತಿ ಮಾಡ್ತೀವಿ ಅಂತ ಹೇಳಿದರು. ನೋಡ್ಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ ಅಲ್ವಾ. ನಾನು ಅವಾಗ ಹೇಳ್ದಂಗೆ ಗಣಪತಿ ಇಷ್ಟು ದೊಡ್ಡ ಗಣಪತಿ ಮಾಡೋದು ನಾನು ನೋಡಿರಲಿಲ್ಲ, ನನ್ನ ಜೀವನದಲ್ಲೇ ನೋಡಿರಲಿಲ್ಲ ಗಣಪತಿ ಮಾಡೋದನ್ನು. ಇದೇ ಫಸ್ಟ್ ಟೈಮ್ ನೋಡಿದ್ದು, ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿತ್ತು ಮತ್ತು ಸಿಕ್ಕಾಪಟ್ಟೆ ಖುಷಿ ಕೂಡ ಆಗಿತ್ತು. ಸೊ ಇವರು ಕೂಡ ನೋಡಿ ಅಲ್ಲಿ ಪುಟ್ಟ ಗಣಪತಿ ಮಾಡ್ತಾ ಇದ್ದಾರೆ, ಸಣ್ಣದೊಂದು ಗಣಪತಿ ಜೇಡಿ ಮಣ್ಣಿಂದ. ಗಣೇಶ ನಮ್ಮ ಏಕದಂತ ಗಣಪತಿ ಮಣ್ಣಿಂದ ನಿರ್ಮಾಣವಾಗಿದ್ದಾನೆ ಅಂತ ಪುರಾಣದಲ್ಲಿ ಹೇಳಲಾಗತ್ತೆ. ಅವೇ ಮಣ್ಣು ಅಥವಾ ಜೇಡಿ ಮಣ್ಣಿಂದ ಮೂರ್ತಿನ ತಯಾರು ಮಾಡಬೇಕು ಅಂತ ಶಾಸ್ತ್ರ ಕೂಡ ಇದೆ. ಸೊ ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿಯಂದು ಮಣ್ಣಿನ ಗಣೇಶನ ಪೂಜೆ ಮಾಡಬೇಕು ಅನ್ನೋ ಒಂದು ಶುಭ ಸಂಕೇತವಾಗಿದೆ. ನೈಸರ್ಗಿಕವಾಗಿ ಗಣಪತಿಯನ್ನು ತಯಾರಿಸೋದ್ರಿಂದ ಮಾನವನ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಬೀರೋದಿಲ್ಲ. ಮಣ್ಣಿನ ಗಣಪತಿ ನೀರಲ್ಲಿ ಬೇಗ ಕರಗುತ್ತೆ ಮತ್ತು ಇದರಿಂದ ಜಲಚರಗಳಿಗೆ ತೊಂದರೆ ಆಗೋದಿಲ್ಲ, ಜಲಮಾಲಿನ್ಯ ತಡೆಯುತ್ತೆ.
ಪರಿಸರಕ್ಕೆ ಪೂರಕವಾದ ಮಣ್ಣಿನ ಗಣಪತಿ ವೈಜ್ಞಾನಿಕವಾಗಿ ಮಾತ್ರವಲ್ಲದೆ ಧಾರ್ಮಿಕವಾಗಿಯೂ ಶ್ರೇಷ್ಠ. ಯಾವುದೇ ಶುಭ ಕಾರ್ಯಗಳಿಗೆ ಮೊದಲು ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸುವುದು ಸಂಪ್ರದಾಯ. ಕೆಲವೊಂದು ಹಳ್ಳಿ ಕಡೆ ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಸಗಣಿ ಮತ್ತು ಜೇಡಿಮಣ್ಣಿನ ಉಂಡೆ ಮೇಲೆ ಗರ್ಕೆ ಇಟ್ಟು ಅದುವೇ ಗಣಪ ಎಂದು ಈಗೂ ತುಂಬ ಜನ ಪೂಜಿಸೋದನ್ನು ನೀವು ನೋಡಬಹುದು. ನಾನು ಭಾನುವಾರ ಹೋದಾಗ ಪೇಂಟ್ ಆಗಿರಲಿಲ್ಲ, ಜಸ್ಟ್ ಅವರು ಮಣ್ಣಿಂದ ಗಣಪತಿನ ಮಾಡ್ತಾಯಿದ್ರು, ಫಿನಿಶಿಂಗ್ ಮಾಡ್ತಾಯಿದ್ರು. ಈಗ ನೋಡಿ ಪೇಂಟ್ ಮಾಡ್ತಾಯಿದ್ದಾರೆ. ಒಂದ್ರಿಗಿಂತ ಒಂದು ಚೆನ್ನಾಗಿ ಪೇಂಟ್ ಆಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ. ಇನ್ನು ಫುಲ್ ಆಗಲಿಲ್ಲ, ಒಂದು 50% ಆಗಿರ್ಬೋದು ನನ್ನ ಪ್ರಕಾರ. ಇನ್ನು ಫುಲ್ 50%ಗೆ ಇಷ್ಟು ಮುದ್ದಾಗಿ ಕಾಣ್ತದೆ ನಮ್ಮ ಗಣಪ. ಇನ್ನು ಫುಲ್ ಆದರೆ ಇನ್ನು ಹೇಗೆ ಕಾಣ್ಬೋದಲ್ವಾ? ವಾವ್, ಸಿಕ್ಕಾಪಟ್ಟೆ ಚೆನ್ನಾಗಿರ್ಬೋದು ನಮ್ಮ ವಿಘ್ನ ನಿವಾರಕ ಗಣಪ. ಗಸ್, ನಮ್ಮೂರಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಜನರು ಹೇಗೆ ಶಾಪಿಂಗ್ ಮಾಡ್ತಾ ಇದ್ದಾರೆ ಅಂತ ಒಮ್ಮೆ ಒಂದು ರೌಂಡ್ ಸುತ್ತಾಡ್ಕೊಂಬನ್ನಿ. ನಾನು ಸುತ್ತಾಡಿದ್ದೀನಿ, ಜೊತೆಗೆ ನಿಮ್ಮನ್ನು ಸುತ್ತಾಡಿಸ್ತೀನಿ, ನೋಡಿ ಬನ್ನಿ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ದೊಡ್ಡ ಹಬ್ಬಗಳ ಪಟ್ಟಿಯಲ್ಲಿ ಗಣೇಶ ಚತುರ್ಥಿ ಕೂಡ ಒಂದು, ಗೌರಿ ಗಣೇಶ ಹಬ್ಬ ಕೂಡ ಒಂದು. ಇದು ಗೌರಿ ಹಬ್ಬ ದಿನ ನಾನು ವಿಡಿಯೋ ಮಾಡಿದ್ದು ಮಧ್ಯಾಹ್ನ ಸಮಯ, ಸುಮಾರು ಒಂದು 2:45-3 ಗಂಟೆ ಅಷ್ಟೊತ್ತಿಗೆ. ಸಿಕ್ಕಾಪಟ್ಟೆ ಗೈಸ್ ಮಳೆ ನಮ್ಮೂರಲ್ಲಿ ಬೆಳಗ್ಗಿಂದನೇ ಮಳೆ ಬರ್ತಾಯಿತ್ತು, ಚಿಟಿ ಮಳೆ. ನಿನ್ನೆ ಮೊನ್ನೆ ಎಲ್ಲ ಮಳೆ ಕಮ್ಮಿ ಇತ್ತು. ಸೊ ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಳೆ ಸ್ಟಾರ್ಟ್ ಆದರೂ ನಮ್ಮ ಜನರಿಗೆ ಹಬ್ಬದ ಹುಮ್ಮಸ್ ನೋಡಿ. ಯಾಕೆ ಗೊತ್ತಾ? ನೋಡಿ, ಮಧ್ಯಾಹ್ನದ ಹೊತ್ತಿಗೆ ಎಷ್ಟು ಜನ ಓಡಾಡ್ತಾ ಇದ್ದಾರೆ. ಮತ್ತು ಸಿಕ್ಕಾಪಟ್ಟೆ ಹೂವಿನ ಅಂಗಡಿ ಮತ್ತು ಹಣ್ಣಿನ ಅಂಗಡಿ ಕೂಡ ಬಂದಿತ್ತು. ಮತ್ತು BH ರೋಡಲ್ಲಿ ಮಧ್ಯೆ ಹೂವಿನ ರಾಶಿಗಳನ್ನು ಹಾಕ್ಕೊಂಡು ಕೂಡ ಕೂತಿದ್ರು ಈ ಮಳೆಯಲ್ಲಿ. ನೀವು ನೋಡ್ತಿರ್ಬೋದು, ಚೆಂಡು ಹೂವು, ಸೇವಂತಿಗೆ ಹೂವಿನ ಮಾಲೆ ನೋಡಿ, ಇಲ್ಲಿ ಚೆಂಡು ಹೂವಿನ ಹಾರ. ಇದು ಚಾಮರಾಜಪೇಟೆಯಲ್ಲಿ ಹೂವಿನ ಅಂಗಡಿ, ಹಣ್ಣಿನ ಅಂಗಡಿಗೇನು ಕಮ್ಮಿ ಇಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ನೋಡಿ. ಮಳೆನೂ ಲೆಕ್ಕಿಸದೆ ಜನ ಅಷ್ಟು ಚೆನ್ನಾಗಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ತಾಯಿದ್ರು ಹೂವನ್ನ ಮತ್ತು ಹಣ್ಣುಗಳನ್ನು. ಮಧ್ಯಾಹ್ನ ಒಂದು 3 ಗಂಟೆ ಅಷ್ಟೊತ್ತಿಗೆ ನೋಡ್ತಿರ್ಬೋದು ನೀವು ಈ ವಿಡಿಯೋದಲ್ಲಿ. ಸೊ ಈ ಗಣಪತಿ ಹಬ್ಬ ನಿಮ್ಮ ಜೀವನದಲ್ಲಿ ಹಾಗೂ ಎಲ್ಲರ ಜೀವನದಲ್ಲಿ ಸುಖ, ಸಂತೋಷ, ಧನ, ನೆಮ್ಮದಿ ಎಲ್ಲವೂ ತರಲಿ ಅಂತ ಹಾರೈಸ್ತಾ ಇವತ್ತಿನ ಒಂದು ಮೇಕಿಂಗ್ ಆಫ್ ಗಣಪತಿ ಹಬ್ಬ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಈ ಪುಟ್ಟ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಫ್ರೆಂಡ್ಸ್.